ಕೊಡಗು ಜಿಲ್ಲೆಗೆ ಈ ಬಾರಿಯಾದರೂ ಸಚಿವ ಸ್ಥಾನ ಸಿಗಬಹುದೆಂಬ ಭರವಸೆ ಹುಸಿಯಾಗಿದೆ. ಪೊನ್ನಣ್ಣ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿರುವುದು ಜಿಲ್ಲೆಯ ಜನರಲ್ಲಿ ತೀವ್ರ ಅಸಮಾಧಾನ ಉಂಟುಮಾಡಿದೆ. ಈ ಕುರಿತು ಮಡಿಕೇರಿಯಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಮಂತರ್ಗೌಡ, ಕೊಡಗು ಜಿಲ್ಲೆಗೆ ಸಚಿವ ಸ್ಥಾನ ನೀಡುವಂತೆ ಬೇಡಿಕೆ ಸಲ್ಲಿಸಲಾಗಿತ್ತು. ಆದರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಬೇಕು ಎಂದರು. ಶಾಸಕ ಪೊನ್ನಣ್ಣ ಅವರಿಗೆ ಉಪಸಭಾಪತಿ ಸ್ಥಾನ ಸಿಕ್ಕಿರುವುದು ಮಹತ್ವದ ಹುದ್ದೆಯೇ. ಆದರೆ ಜಿಲ್ಲೆಗೆ ಸಚಿವ ಸಂಪುಟದಲ್ಲಿ ಪ್ರತಿನಿಧಿಸುವ ಕ್ಯಾಬಿನೆಟ್ ಸಚಿವ ಸ್ಥಾನ ದೊರಕಬೇಕಿತ್ತು. ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಅವರಿಗೆ ಕೆಲ ತಿಂಗಳು ಮಾತ್ರ ಸಚಿವ ಸ್ಥಾನ ಸಿಕ್ಕಿತ್ತು. ಉಳಿದ ಅವಧಿಯಲ್ಲಿ ಕೊಡಗು ಜಿಲ್ಲೆಯ ಉಸ್ತುವಾರಿ ಜವಾಬ್ದಾರಿಯನ್ನು ಹೊರ ಜಿಲ್ಲೆಯ ಸಚಿವರಿಗೆ ನೀಡಲಾಗಿದೆ. ಇದು ಜಿಲ್ಲೆಯ ಪಾಲಿಗೆ ಅನ್ಯಾಯ ಎಂದು ಮಂತರ್ಗೌಡ ಹೇಳಿದ್ದಾರೆ. ಜಿಲ್ಲೆಗೆ ಒಂದು ಕೊಡಿ ಅಂತ ಕೇಳಿದ್ದು ಮಾತ್ರ ಪಾರ್ಟಿಯವ್ರ ಹೈಕಮಾಂಡ್ ಒಂದು ತೀರ್ಮಾನ ತಗೊಂಡವ್ರೆ. ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿರಬೇಕು. ಅಲ್ಲಿ ಏನು ಅವಕಾಶ ಸಿಕ್ಕಲಿಲ್ಲ, ಅಭಿವೃದ್ಧಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪಡ್ಕೊಳ್ಳೋಕ್ಕೆ ಜವಾಬ್ದಾರಿ ತಗೋತೀವಿ. ಮಾತ್ರ ನಮ್ಗೆ ಗೊತ್ತಿರೋ ಹಿಂಗೆ ಕಳೆಸಲಿ ಬೋಸರಾಜ್ ಸರ್ ಇದ್ದರು, ಈ ಸಲ ನರೇಂದ್ರ ಸ್ವಾಮಿ ಅವ್ರನ್ನ ಬರೀ ಇದಕ್ಕೆ ಹಾಕೋರು. ಏನಕ್ಕೆ ಮಳೆ ಅಂದರೆ ಮಳೆ ಹನಿ ವೀಕ್ಷಣೆಗೆ ಹಾಕಿದ್ದಾರೆ. ಅವರು ನಾಳೆ ಬರ್ತಾಯಿದ್ದಾರೆ. ಯಾರು ಉಸ್ತುವಾರಿ ಸಚಿವರಿಗೆ ಕೊಡ್ತಾರೆ ಅಂತ ನಮಗಿನ್ನೂ ಮಾಹಿತಿ ಕೊಟ್ಟಿಲ್ಲ. ಮಾತ್ರ ನಾವೇನು ಕೇಳ್ಕೊತೀವಿ ಅಂತಂದರೆ ಬರೋಂಥ ದಿವಸದ್ರಲ್ಲಾದರೂ ನಮಗೊಂದು ದೊಡ್ಡ ಮಟ್ಟದಲ್ಲಿ ಅವಕಾಶ ಸಿಗಬೇಕು. ನಮ್ಮ ಜಿಲ್ಲೆಗೆ ಒಬ್ಬರು ಕೊಟ್ಟರೆ ಪೊನ್ನಣ್ಣವ್ರಿಗೆ ಒಂದು ಡೆಪ್ಯೂಟಿ ಸ್ಪೀಕರಿಗೆ ಅಂದರೆ ನಮ್ಮ ನಾಮಿನೇಷನಿಗೆ ಅವಕಾಶ ಮಾಡಿಕೊಟ್ಟವ್ರೆ. ಅದು ಒಂದು ರೀತಿಲಿ ದೊಡ್ಡ ಪೋಸ್ಟ್ ಇಲ್ಲ ಅಂತಲ್ಲ, ಬಟ್ ಕ್ಯಾಬಿನೆಟಲ್ಲಿ ಮಾತಾಡೋಕ್ಕಂತ ಅನುಕೂಲ ಮಾಡ್ಬೋದಾಗಿತ್ತು ಅಂತ ನನ್ನ ಅಭಿಪ್ರಾಯ. ಹಲವಾರು ವಿಚಾರ ನಮ್ಮ ಜಿಲ್ಲೆಯಲ್ಲಿ ನಾವು ಧ್ವನಿನೇ ಬೆಂಗಳೂರಲ್ಲಿ ಮುಟ್ಟೋಕ್ಕೆ ಕೆಲವರು ನಮ್ಮ ಮುಖಾಂತರ ಆಗುತ್ತೆ. ಮಾತ್ರ ಎಲ್ಲ ಸಚಿವರಿಗೆ ಅರ್ಥ ಆಯ್ತಾ ಇದೆಯೋ ಇಲ್ವೋ ಅಂತ ಒಂದ್ಸಲಿ ಪ್ರಶ್ನೆ ಮಾಡೋಕ್ಕೆ, ಒಂದು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗಬೇಕಾಗಿತ್ತು. ಬರೋಂಥ ದಿವಸಗಳಲ್ಲಿ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ಬೋದು ಪಾಸಿಟಿವ್ ಆಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅರಿವಿರೋದಿಲ್ಲ ಅಂತಂದರೆ ಈಗ ನೋಡಿ, ನಮ್ಮ ಮನೆ ಸಮಸ್ಯೆ ನನಗೆ ಗೊತ್ತಿರ್ತದೆ, ಕರೆಕ್ಟ್ ಅಲ್ವಾ? ಅವ್ರ ಮನೆ ಸಮಸ್ಯೆ ಅವ್ರಿಗೂ ಗೊತ್ತಿರ್ತದೆ. ಇಲ್ಲಿಂದ ನಾವು ಹೇಳೋಕೆ ಹೋದರೆ ನಮಗೆ ಇಲ್ಲಿಂದ ನಮ್ಮ ರೆಪ್ರೆಸೆಂಟೇಷನ್ ಯಾಕೆ ಇಲ್ಲಿ ಮಾಡ್ತೀವಿ ಹೇಳಿ? ಅಲ್ಲಿ ಮಾತಾಡಲಿ ಅಂತಲೇ ಹೇಳ್ತಾ ಇರೋದು. ಮಾತ್ರ ನೀವು ಹೇಳ್ದಂಗೆ ಅಪ್ಪಚ್ಚು ರಂಜನ್ ಸರು 13-12 ಇಸ್ವಿಲಿ ಒಂದು ಸಲ ಸಿಕ್ಕಿತ್ತು ಅಂತ ಕಾಣಿಸುತ್ತೆ. ಅದು ಮಧ್ಯದ್ರಲ್ಲಿ ಅಂದರೆ ಫ್ರಮ್ 2004 ಟು 2026 ಗಂಟ 12-13 ಇಸ್ವಿಗೆ ಒಂದು 6-7 ತಿಂಗಳು ನಮ್ಮ ಉಸ್ತುವಾರಿ ಸಚಿವರಾಗಿರು. ಮಧ್ಯದ್ರಲ್ಲಿ ಎಲ್ಲನೂ ನೀವು ಹೇಳ್ದಂಗೆ ಬೇರೆ ಕಡೆಯಿಂದ ಬಂದಿರೋಂಥವ್ರಿಗೆ ಆ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಅನ್ಯಾಯನೇ ಅಂತಾನೆ. ಮಾತ್ರ ಬೇರೆ ರೀತಿಯಲ್ಲಿ ನಮಗೆ ಅನುಕೂಲ ಆಗಬೇಕು ಅಂತ ಮತ್ತೊಮ್ಮೆ ಮುಖ್ಯಮಂತ್ರಿಗೆ ಮನವಿ ಮಾಡ್ತೀವಿ.